ವಾರ್ಷಿಕ ಮಹೋತ್ಸವ. ಅನೇಕ ಜನ ಇಲ್ಲಿ ಬಂದು ತತ್ವಜ್ಞಾನವನ್ನು ಪಡಿತಾ ಇದ್ದೀರಿ. ಈ ಎಲ್ಲ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಮೂಲ ಕಾರಣೀಭೂತರಾಗಿ ಸಂಸಾರದ ಬೇಸಿಗೆ ಬೆವೆಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಜನರಿಗೆ ಚಂದ್ರನಂತೆ ತಂಪಾದ ಗಾಳಿಯನ್ನು ನೀಡಿ ತತ್ವಜ್ಞಾನವನ್ನು ಕೊಡುವ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರೆಂಬ ಚಂದ್ರ, ಆ ಗುರುಗಳಿಗೆ ಮೊದಲು ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಅವರ ಅನುಗ್ರಹದಿಂದ ಪಂಡಿತ ಪ್ರಮೋದಾಚಾರ್ಯರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇಲ್ಲಿರುವಂತಹ ಎಲ್ಲ ವಿದ್ವಾಂಸರಿಗೆ ನನ್ನ ನತಿ ತತಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಮೊದಲನೇದಾಗಿ ದಾಸರು, ಎಲ್ಲ ದಾಸವರೇಣ್ಯರು ನಮಗೆ ಮಾಡಿದ ಪರಮಾನುಗ್ರಹ ಏನು? ಪರಮಾನುಗ್ರಹ ಏನು ಅಂದರೆ ನೋಡಿ, ಪುರಂದರದಾಸರು, ಶ್ರೀಪಾದರಾಜರು, ಪುರಂದರದಾಸರು, ವ್ಯಾಸರಾಜ ಮುನೀಶ್ವರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಎಲ್ಲ ದಾಸವರೇಣ್ಯರ ಕಾಲದಲ್ಲಿ ಬೇರೆ ಎಲ್ಲ ಭಾಷೆಗಳು ಇರಲಿಲ್ಲ ಅಂತಿಲ್ಲ. ಆ ಎಲ್ಲರೂ ಜ್ಞಾನಿವರೇಣ್ಯರು ಇರುವಾಗ ಆಗ ತಮಿಳು ಭಾಷೆ ಇತ್ತು, ತೆಲುಗು ಭಾಷೆ ಇತ್ತು, ಹಿಂದಿ ಭಾಷೆ ಇತ್ತು, ಮರಾಠಿ ಭಾಷೆ ಇತ್ತು, ಎಲ್ಲ ಭಾಷೆಗಳಿತ್ತು. ಎಲ್ಲ ಭಾಷೆಗಳಿದ್ದರೂ ಕೂಡ ಯಾವ ದಾಸವರೇಣ್ಯರು ಕೂಡ ಅತಿ ಹೆಚ್ಚಾಗಿ ತಾವು ಬೇರೆ ಭಾಷೆಗಳಲ್ಲಿ ಕೃತಿಗಳನ್ನು ಮಾಡದೇನೆ ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನು ಮಾಡಿದ್ದು. ಇದು ನಿಜವಾಗಲೂ ಕೂಡ ಕನ್ನಡ ಭಾಷೆ ಅದು ಭಗವಂತ ನಮ್ಮೆಲ್ಲರ ಮಾತೃಭಾಷೆಯಾಗಿದೆ. ಆದ್ದರಿಂದ ಆ ಕನ್ನಡ ಭಾಷೆಯಿಂದ ನಾವು ದೇವರನ್ನು ಸ್ತೋತ್ರ ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿಯಾಗತ್ತೆ ಎನ್ನುವ ದೃಷ್ಟಿಯಿಂದ ಎಲ್ಲ ದಾಸವರೇಣ್ಯರು ಅವರು ಕನ್ನಡದಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ದಾಸ ಸಾಹಿತ್ಯ ಅನ್ನೋದು ಪುರಂದರದಾಸರು ಅವರ ಒಂದು ಶೈಲಿ, ಕನಕದಾಸರು ಅವರ ಶೈಲಿ ಒಂದು ಬಹಳ ಅದ್ಭುತ. ವಿಜಯದಾಸರು, ಕನಕದಾಸರು, ಪುರಂದರದಾಸರು, ವಿಜಯದಾಸರು ಮಧ್ಯದಲ್ಲಿ ಅನೇಕ ವರ್ಷಗಳ ಅಂತರ ಇದೆ. ಅನೇಕ ವರ್ಷಗಳ ಅಂತರವಿದ್ದಾಗ ಆ ಕೃತಿಗಳನ್ನು ಮಾಡುವ ಶೈಲಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾವದನ್ನು ನೋಡ್ತೇವೆ. ಪುರಂದರದಾಸರು ತಮ್ಮ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅನೇಕ ಅಂತನೂ ಶಬ್ದಕ್ಕೆ ಒಂದಲ್ಲ ಎರಡಲ್ಲ ಲಕ್ಷಗಟ್ಟಲೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡುವಾಗ ಅವರು ಈ ಶೈಲಿಯನ್ನು ಎಲ್ಲಿಂದ ತಗೊಂಡು ಬಂದರು ಅನ್ನೋದು ಒಂದು ದೊಡ್ಡ ವಿಚಾರ. ಈ ಉಗಾಭೋಗ ಎನ್ನುವಂತಹ ಒಂದು ಏನು ಪ್ರಕಾರ ಇದೆ ದಾಸ ಸಾಹಿತ್ಯದಲ್ಲೇ ನಾವು ನೋಡುವಂತಹ ಅತ್ಯುತ್ತಮವಾದ ಪ್ರಕಾರ ಉಗಾಭೋಗ ಅನ್ನೋದೇನು ಬರುತ್ತೆ. ಈ ಉಗಾಭೋಗ ಅಂತ ಇದಕ್ಕೆ ಯಾಕೆ ಹೆಸರು ಕೊಟ್ಟರು? ಒಂದು ಸಂಗೀತ ಪ್ರಕಾರವನ್ನು ನಾವು ನೋಡಿದಾಗ ತಾಳಪ್ರಧಾನವಾಗಿ ಸುಳಾದಿಗಳು ಬರ್ತದೆ. ಸುಳಾದಿಗಳಲ್ಲಿ ಅಲ್ಲಿ ಅಟ್ಟತಾಳ, ಮಟ್ಟೆತಾಳ, ತ್ರಿವಿಡಿ ತಾಳ, ಒಂದೊಂದು ತಾಳಗಳನ್ನು ನಾವು ಸುಳಾದಿಯಲ್ಲಿ ನೋಡ್ತೇವೆ. ಇನ್ನು ಹಾಡುಗಳನ್ನು ನೋಡಿದಾಗ ಪಲ್ಲವಿ ಇರುತ್ತೆ, ಅನುಪಲ್ಲವಿ ಇರುತ್ತೆ, ಅದರಲ್ಲಿ ಮಧ್ಯಭಾಗ ಇರುತ್ತೆ, ಅಂತ್ಯದಲ್ಲಿ ಅಂಕಿತ ನಾಮ ಬರುತ್ತೆ. 5 ನುಡಿಗಳು, 7 ನುಡಿಗಳು, 11 ನುಡಿಗಳು, 21 ನುಡಿಗಳು, 28 ನುಡಿಗಳು, 58 ನುಡಿಗಳು, 108 ನುಡಿಗಳು. ಆ 108 ನುಡಿಗಳಿಂದ ಕೂಡಿದ ಅನೇಕ ಕೃತಿಗಳನ್ನು ನಾವು ನೋಡ್ತೇವೆ. ಒಂದೊಂದಕ್ಕೊಂದೊಂದು ಮಹತ್ವ ಇದೆ,
ಒಂದೊಂದಕ್ಕೊಂದೊಂದು ವಿಶೇಷತೆ ಇದೆ. ಹಾಗೆ ನಾವು ಉಗಾಭೋಗವನ್ನು ನೋಡಿದಾಗ ಇದು ಯಾಕೆ ಉಗಾಭೋಗ ಅಂತ ಹೆಸರು ಬಂತು ಅನ್ನೋದಕ್ಕೆ ಅನೇಕ ವಿದ್ವಾಂಸರ ಅಭಿಪ್ರಾಯಗಳು ಬೇರೆ ಬೇರೆ ಇದೆ. ಸ್ವಲ್ಪ ಇದರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಬೇಕಾದದ್ದಿದೆ. ಯಾಕೆ ಅಂದರೆ ಸುಳಾದಿ ಅಂತ ಯಾಕೆ ಹೆಸರು ಬಂತು, ಮುಂಡಿಗೆ ಅಂತ ಯಾಕೆ ಹೆಸರು ಬಂತು, ಅದನ್ನು ಹುಡುಕಿ ತೆಗೆಯೋದಕ್ಕೆ ವ್ಯಾಖ್ಯಾನಗಳು ನಮಗೆ ಬಹಳ ಸಿಗೋದಿಲ್ಲ. ಯಾಕೆ ಈ ಹೆಸರು ಕೊಟ್ಟರು ದಾಸರು ಅನ್ನೋದು. ಹಾಗಾಗಿ ಉಗಾಭೋಗ ಅಂತ ಅನ್ನೋದನ್ನು ದಾಸರು ಅದಕ್ಕೆ ಯಾಕೆ ಹೆಸರು ಕೊಟ್ಟರು ಅನ್ನೋದಕ್ಕೆ ಅನೇಕ ಜನ ವಿದ್ವಾಂಸರ ಅನೇಕ ರೀತಿಯಾದ ವ್ಯಾಖ್ಯಾನಗಳಿದೆ. ಒಂದೆರಡು ವಿಚಾರಗಳನ್ನು ಮಾತ್ರ ನಾನು ನಿಮಗೆ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಏನಾಯಿತು ಅಂದರೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅಂತ ಬಂತು. ವಚನ ಸಾಹಿತ್ಯ ಅಂದರೆ ಅದು ಪ್ರಾಚೀನ ಕಾಲದಿಂದ ಬಂದಿರುವಂತಹ ವಚನಗಳು. ಅದಕ್ಕೆ ಬೇರೆ ಬೇರೆ ಸಮಾಜದವರು, ಇವತ್ತು ಬೇರೆ ಬೇರೆ ಮತದವರು ಆ ವಚನವನ್ನು ಬಳಸಿಕೊಂಡಿದ್ದಾರೆ. ಹಾಗೆ ವಚನದಂತೆ ಬಂದಿರುವಂತಹ ಒಂದು ಸಂಗೀತ ಪ್ರಕಾರ ಅದು ಉಗಾಭೋಗ. ಸಂಗೀತದಲ್ಲಿ ಏನಾಗತ್ತೆ ಅಂದರೆ, ಒಟ್ಟಾರೆ ಸಂಗೀತವನ್ನು ಪ್ರಬಂಧ ಅಂತ ಕರೀತಾರೆ. ಸಂಗೀತವನ್ನು ಒಂದು ಸಂಗೀತದ ಒಂದು ಹಾಡಿದೆ ಅಂದರೆ ಆ ಹಾಡನ್ನು ಪ್ರಬಂಧ ಅಂತ ಹೇಳಬೇಕು. ಪ್ರಬಂಧದಲ್ಲಿ ಏನಾಗತ್ತೆ ಅಂದರೆ, ಮೊದಲು ಉದ್ಗ್ರಾಹ, ಆಮೇಲೆ ಧ್ರುವ, ಆಮೇಲೆ ಮೇಲಾಪಕ, ಆಮೇಲೆ ಆಭೋಗ ಅಂತ ಹೀಗೆ ಒಟ್ಟಾರೆ 4 ಅಂಶಗಳಿಂದ ಕೂಡಿರುವಂಥದ್ದಕ್ಕೆ ಒಂದು ಪ್ರಬಂಧ ಅಂತ ಕರೀತಾರೆ. ಈಗ ಉದ್ಗ್ರಾಹ ಅಂದರೆ ಏನಾಗತ್ತೆ, ಉದ್ಗ್ರಾಹ ಅನ್ನೋ ಶಬ್ದಕ್ಕೆ ಪ್ರಾರಂಭ, ಅದು ಪ್ರಾರಂಭ ಮಾಡಬೇಕು. ಒಂದು ಹಾಡನ್ನು ನೀವು ಪ್ರಾರಂಭ ಮಾಡಿದ್ರಿ ಅಂದರೆ ಅನುಪಲ್ಲವಿಯನ್ನು ಹೇಳಿ ಪ್ರಾರಂಭ ಮಾಡ್ತೀರಲ್ಲ, ಆರಂಭ ಮಾಡೋದನ್ನು ಉದ್ಗ್ರಾಹ ಅಂತ ಕರೀತಾರೆ. ಶಾರಂಗದೇವ ಅಂತ ದೊಡ್ಡ ಸಂಗೀತ ವಿದ್ವಾಂಸ, ಶಾರಂಗದೇವನ ಸಂಗೀತ ಪದ್ಧತಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆ ಶಾರಂಗದೇವ ತಾನೇನು ಬರೀತಾನೆ ಅಂದರೆ, ಒಂದು ಪ್ರಬಂಧವನ್ನು ರಚನೆ ಮಾಡಬೇಕಾದ್ರೆ ಅಲ್ಲೇನು ಹೇಳ್ತಾನೆ ಅಂದರೆ, ಉದ್ಗ್ರಾಹ ಪ್ರಥಮೋ ಭಾಗ ತಥೋ ಮೇಲಾಪಕ ಸ್ಮೃತಃ ಧ್ರುವತ್ವಾ ಚಧ್ರುವ ಪಶ್ಚಾತ್ ಆಭೋಗಸ್ತ್ವಂತಿಮ ಸ್ಮೃತಃ. ಶಾರಂಗದೇವ ಹೇಳ್ತಾನೆ, ಉದ್ಗ್ರಾಹ ಪ್ರಥಮೋ ಭಾಗ, ಒಂದು ಪ್ರಬಂಧವನ್ನು ನೀವು ರಚನೆ ಮಾಡಬೇಕಾದ್ರೆ ಅದರಲ್ಲಿ ಮೊದಲನೇದಾಗಿ ಉದ್ಗ್ರಾಹ ಇರಬೇಕು. ಅದಾದ ಮೇಲೆ ತಥೋ ಮೇಲಾಪಕ ಸ್ಮೃತಃ, ಅದಾದ ಮೇಲೆ ಬರತಕ್ಕಂಥದ್ದು ಮೇಲಾಪಕ. ಮೇಲಾಪಕ ಅಂದರೆ ಉದ್ಗ್ರಾಹ ಹಾಗೂ ಧ್ರುವ ಇವೆರಡರನ್ನು ಕೂಡಿಸುವಂತಹ ಒಂದು ಮಧ್ಯದ ಭಾಗ, ಅದನ್ನು ಮೇಲಾಪಕ ಅಂತ ಕರೀತಾರೆ. ಮೊದಲು ಉದ್ಗ್ರಾಹ ಒಂದು ಪ್ರಾರಂಭವಾಗತ್ತೆ, ಅದಾದ ಮೇಲೆ ಮೇಲಾಪಕ, ಅದಾದ ಮೇಲೆ ಧ್ರುವ, ಕೊನೆಯದಾಗಿ ಬರುವುದು ಆಭೋಗ. ಸಾಮವೇದದಲ್ಲೂ ಕೂಡ ಇದನ್ನು ಬಳಸ್ತಾರೆ. ಹಾಗಾಗಿ ಏನಾಯಿತು ಅಂದರೆ, ಒಂದು ಸಂಗೀತದಲ್ಲಿ ಒಂದು ಹಾಡನ್ನು ನೀವು ರಚನೆ ಮಾಡಬೇಕಾದ್ರೆ ಈ 4 ಅಂಗಗಳಿಂದ ಕೂಡಿರುವಂತಹ ಯಾವುದೊಂದು ಭಾಗ ಇದೆಯಲ್ಲ, ಅದನ್ನು ಪ್ರಬಂಧ ಅಂತ ಕರೀತಾ ಇದ್ದಾರೆ. ತಾವೆಲ್ಲ ಸಂಗೀತ ಬಲ್ಲವರಾಗಿದ್ದೀರಿ, ಆದ್ದರಿಂದ ತಮಗೆಲ್ಲ ಈ ವಿಷಯ ಗೊತ್ತಿರುತ್ತೆ. ಇದರಲ್ಲಿ ಬರುವಂತಹ ಯಾವ ಉದ್ಗ್ರಾಹ, ಕೊನೆಯದಾಗಿ ಬರುವಂತಹ ಆಭೋಗ ಏನಿದೆಯಲ್ಲ, ಈ ಎರಡನ್ನು ಮೇಲನ ಮಾಡಿದಾಗ, ಇದೆರಡನ್ನು ಕೂಡಿಸಿದಾಗ, ಅದನ್ನು ಅಪಭ್ರಷ್ಟ ಮಾಡಿದಾಗ, ಅಂದರೆ ಆ ಉದ್ಗ್ರಾಹಾಭೋಗ ಅನ್ನೋದನ್ನು ಅದು ಹಾಗೆ ಅನೇಕ ದಿನಗಳ ಅನಂತರದಲ್ಲಿ ಅದು ಸ್ವಲ್ಪ ಅಪಭ್ರಷ್ಟ ಆಗ್ತಾ ಏನಾಗಿದೆ, ಇವಾಗ ಅದನ್ನು ಉಗಾಭೋಗ ಅಂತ ಕರೀತಾ ಇದ್ದಾರೆ. ಮೊದಲು ಆ ಸಂಗೀತ ಶಾಸ್ತ್ರದಲ್ಲಿ ಹೊರಟಿರುವಂತಹ ಉದ್ಗ್ರಾಹ, ಅದಾದ ಮೇಲೆ ಮೇಲಾಪಕ, ಅದಾದ ಮೇಲೆ ಧ್ರುವ,
ಅದಾದ ಮೇಲೆ ಬರ್ತಕ್ಕಂತಹ ಆಭೋಗ, ಇದೆಲ್ಲನ್ನ ಸೇರಿಸಿದಾಗ ಆಗುವುದೇ ಉಗಾಭೋಗ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲೇನಾಗತ್ತೆ ಅಂದರೆ, ಈ ಪಂಚಧಾತುಗಳಿಂದ ನೋಡಿ, ಧ್ರುವಾಭೋಗಾಂತರೋ ಜಾತಃ ಧಾತುರನ್ಯೋಂತರೋಭಿದಃ ಎಂಬುದಾಗಿ ಆ ಉದ್ಗ್ರಹ ಹಾಗೂ ಆಭೋಗ ಇವೆರಡನ್ನ ಮೇಲನ ಮಾಡಿದಾಗ ಅದು ಉಗಾಭೋಗ ಅಂತ ಕರೆಸ್ಕೊಳ್ತದೆ. ಈ ಉಗಾಭೋಗದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಯಾವ ನಿಯಮಗಳಿರುವುದಿಲ್ಲ. ಅಂದರೆ ತಾಳ ಇರಬೇಕು, ರಾಗ ಇರಬೇಕು ಎನ್ನುವ ನಿಯಮ ಇರುವುದಿಲ್ಲ. ತಾಳ ಇರುವ ನಿಯಮ ಇಲ್ಲ, ರಾಗ ಇರುವ ನಿಯಮವಿಲ್ಲ. ಆದರೆ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂತ ಹೇಳಿದ ಹಾಗೆ ಸಣ್ಣ 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 4 ಸಾಲಿನ, 7 ಸಾಲಿನ, 5 ಸಾಲಿನ, 2 ಸಾಲಿನ ಉಗಾಭೋಗಗಳು ಇರಬಹುದು. ಆದರೆ ಆ ಉಗಾಭೋಗದಿಂದ ಆಗುವ ಪರಿಣಾಮ ಏನಿದೆ ನೋಡಿ, ಹಾಡುವಂತಹ ವ್ಯಕ್ತಿಗಳು ಆ ಉಗಾಭೋಗಗಳನ್ನು ಆರಿಸಿಕೊಂಡು ತಾವೇನು ಒಂದೊಂದು ಶಬ್ದಗಳನ್ನು ಒತ್ತಿ ಅದನ್ನು ನಮಗೆ ಭಕ್ತಿ ಬರುವಂತೆ ಹಾಡನ್ನು ಹಾಡಿ ತೋರಿಸ್ತಾರಲ್ಲ, ಆಗ ನಮಗೆ ಬಹಳ ಸಂತೋಷವಾಗುತ್ತೆ. ಅದರಿಂದ ಆಗುವ ಆನಂದ ಏನಿದೆ, ಆ ಒಂದೊಂದು ಉಗಾಭೋಗಗಳನ್ನು ನಾವು ಕೇಳ್ತಾ ಇದ್ದಾಗೆ ನೋಡಿ, ನಮಗೆ ಸಮಯ ಅಲ್ಪ ಇರಬೇಕು, ಅದರ ಎಫೆಕ್ಟ್ ಮಾತ್ರ ಚೆನ್ನಾಗಾಗಬೇಕು. 50 ನುಡಿಗಳ ಹಾಡನ್ನು ಹಾಡ್ತಾ ಇದ್ದರೆ ಇವತ್ತೇನಾಗಿದೆ ಸಮಸ್ಯೆ ಅಂದರೆ, 5 ನುಡಿಗಳ ಹಾಡನ್ನು ಹಾಡುವವರು ಸಂಗೀತಗಾರರು ಏನು ಮಾಡಿದ್ದಾರೆ ಅಂದರೆ, ಕೇಳುವವರಿಗೆ ತುಂಬ ಈಸಿ ಆಗಲಿ ಅಂತ 2 ನುಡಿಯನ್ನು ಕಟ್ ಮಾಡಿ 3 ನುಡಿಯನ್ನು ಹಾಡ್ತಾ ಇದ್ದಾರೆ. ನಾರಾಯಣನ ನೆನೆಯ ಹಾಡಿದೆ, ಅದರಲ್ಲಿ 2 ನುಡಿಯನ್ನು ಕಟ್ ಮಾಡಿ ಎಲ್ಲರೂ ಹಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಪುಸ್ತಕದಲ್ಲಿ ಪ್ರಿಂಟ್ ಆಗ್ತಾ ಇದೆ. ಶ್ರೀ ವೆಂಕಟಾಚಲ ನಿವಾಸ ಜಗನ್ನಾಥದಾಸರು ಮಾಡಿದ್ದಾರೆ. ಎಷ್ಟು ದೊಡ್ಡದಾದ ಹಾಡು, ಅದನ್ನು ಹಾಗೆ ಕಟ್ ಮಾಡಿ 5 ನುಡಿಗೆ 10 ನುಡಿಗೆ ತಗೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಕಲಿಯುಗದ ಜನರನ್ನ ದೃಷ್ಟಿಯನ್ನು ನೋಡಿ ಎಲ್ಲ ದಾಸವರೇಣ್ಯರು ಏನು ವಿಚಾರ ಮಾಡಿದರು ಅಂದರೆ, ಅನುಭವ ಹೆಚ್ಚಾದಂತೆ ಮಾತು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮನುಷ್ಯನಿಗೆ. ಬಹಳ ಅನುಭವ ಆಯಿತು ಅಂದರೆ ಜನರ ಜೊತೆಗೆ ಬಹಳ ಮಾತಾಡೋದಿಲ್ಲ. ಹಾಗಾಗಿ ತಮ್ಮ ಅನುಭವದ ಮಾತುಗಳನ್ನು ಬಹಳ ಹೆಚ್ಚಾದ ಶಬ್ದಗಳಲ್ಲಿ ತಿಳಿಸದೇನೆ ಅಲ್ಪವಾದ ಶಬ್ದಗಳಲ್ಲಿ ಹೆಚ್ಚಾದ ಅನುಭವವನ್ನು ತಿಳಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿರುವಂತಹ ಅತ್ಯುತ್ತಮವಾದ ಒಂದು ದಾಸ ಸಾಹಿತ್ಯದ ಪ್ರಕಾರ ಅಂದರೆ ಅದು ಉಗಾಭೋಗ. ಹಾಗಾಗಿ ದಾಸರ ಒಂದೊಂದು ಉಗಾಭೋಗಗಳನ್ನು ನಾವು ಕೇಳ್ತಾ ಇದ್ದರೆ ಅದರಲ್ಲಿ ಪರಮಾನಂದವಾಗತ್ತೆ. ಮತ್ತೊಂದು ವಿಷಯವನ್ನು ಹೇಳಬೇಕಾದದ್ದೇನು ಅಂದರೆ, ಈ ಉಗಾಭೋಗಗಳಲ್ಲಿ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ದಾಸ ಸಾಹಿತ್ಯದ ಪ್ರಕಾರವನ್ನು ತಗೊಂಡ್ರಿ ಅಂದರೆ ಅಲ್ಲೇನಾಗತ್ತೆ, ಈಗ ಗಣಪತಿ ದೇವರ ಸ್ತೋತ್ರ, ರುದ್ರದೇವರ ಸ್ತೋತ್ರ, ಇನ್ನುಳಿದ ಸ್ತೋತ್ರಗಳನ್ನು ನಾವು ಭಾಗವನ್ನು ನೋಡ್ತೇವೆ. ಆದರೆ ಉಗಾಭೋಗದಲ್ಲಿ ಮಾತ್ರ ಸ್ತೋತ್ರಗಳು, ತೀರ್ಥಕ್ಷೇತ್ರಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚು ಭಗವಂತನ ಮಹಿಮೆ ಮತ್ತು ಅನುಭವ, ಜೀವನದ ಅನುಭವ ಏನಿದೆ ಆ ಅನುಭವಗಳನ್ನು ಸಾರತರವಾಗಿ ತೆಗೆದುಕೊಂಡು ಬಂದು ನಮಗೆ ಆ ಉಗಾಭೋಗದಲ್ಲಿ ತಂದಿಟ್ಟಿರ್ತಾರೆ. ಉದಾಹರಣೆಗೆ ಒಂದು ವಿಷಯವನ್ನು ನಾನು ಹೇಳ್ತೇನೆ. ಉಗಾಭೋಗದಲ್ಲಿ ಏನಾಗತ್ತೆ ಅಂದರೆ, ನೀವಿವತ್ತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್, ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಇಷ್ಟೆಲ್ಲ ನಮಗೆ ಸಿಗತ್ತೆ ಅಂತ ನಾವೇನು ಪುರಾಣದಲ್ಲಿ ಶ್ಲೋಕವನ್ನು ಕೇಳ್ತೇವೆ, ಅದನ್ನು ಶ್ರೀಪಾದರಾಜರು ತಮ್ಮ ಉಗಾಭೋಗದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ವೇಣಿ ಮೊದಲಾದ ನದಿಗಳು ಬಂದು ಎಣೆಯಾಗಿ ನಿಲ್ಲುವು ಅಂತ ನಾವೇನು ಉಗಾಭೋಗವನ್ನು ಕೇಳ್ತೇವೆ. ಇದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಶ್ಲೋಕವನ್ನು ನಾವು ನೋಡ್ತೇವೆ. ತತ್ರೇವ ಗಂಗಾ ಯಮುನಾ ಚ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ ಎನ್ನುವುದಾಗಿ
ಹೀಗೆ ಒಂದೊಂದು ಪುರಾಣದ ಶ್ಲೋಕಗಳನ್ನು ನಮಗೆ ಅರ್ಥಾನುಸಂಧಾನಕ್ಕೋಸ್ಕರವಾಗಿ ಆ ಶ್ಲೋಕಗಳನ್ನು ನಮಗೆ ದಾಸವರೇಣ್ಯರು ಕನ್ನಡದಲ್ಲಿ ಶ್ಲೋಕದಂತೆ ಪುಟ್ಟದಾಗಿ ಅದರ ಅರ್ಥ ವಿಸ್ತಾರವಾಗುವಂತೆ ತಿಳಿಸಿಕೊಡ್ತಾರೆ. ಒಂದು ಶ್ಲೋಕವನ್ನು ನಾವು ನೋಡ್ತೇವೆ. ಪ್ರತಿನಿತ್ಯ ಭಗವಂತನಿಗೆ ನಾವು ಪೂಜೆಯನ್ನು ಮಾಡಿದಾಗ, ಆ ದೇವರ ಪೂಜೆಯನ್ನು ಮಾಡಿದಾಗ ನಾವೇನು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೇವೆ, ನೀರಿನಿಂದ ಅಭಿಷೇಕ ಮಾಡ್ತೇವೆ, ಹಾಲಿನಿಂದ ಅಭಿಷೇಕ ಮಾಡ್ತೇವೆ, ಜೇನುತುಪ್ಪದಿಂದ ಅಭಿಷೇಕ ಮಾಡ್ತೇವೆ, ಪಂಚಾಮೃತ ಸ್ನಾನವನ್ನು ಮಾಡಿಸ್ತೇವೆ, ಗಂಧೋದಕವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ. ಇದರಿಂದ ಏನು ಪುಣ್ಯ ಇದೆ, ಎಷ್ಟು ಪುಣ್ಯ ಇದೆ. ಪ್ರತಿನಿತ್ಯ ಶಾಲಿಗ್ರಾಮಕ್ಕೆ ನಾವು ಭಗವಂತನಿಗೆ ಅಭಿಷೇಕ ಮಾಡೋದರಿಂದ ಏನೇನು ಪುಣ್ಯ ಇದೆ. ಅಲ್ಲಿ ಹೇಳ್ತಾರೆ, ದಶಾಪರಾಧಾನ್ ತೋಯೇನ, ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ ನೋಡಿ, ಶಾಲಿಗ್ರಾಮ ರೂಪಿಯಾದ ಪರಮಾತ್ಮ ಅವನು ಗಂಡಕಿ ನದಿಯಲ್ಲಿ ಇದ್ದ, ನೀರೊಳಗೇ ಇದ್ದ. ಅವನು ನೀರೊಳಗೇ ಇರುವಂತಹ ದೇವರನ್ನು ನೀವು ಹೋಗಿ ಕರೆದುಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದ್ರಿ. ದೇವರಂದ ನಾ ನೀರೊಳಗೆ ಆರಾಮಿದ್ದೆ, ಸುಮ್ಮನೆ ಯಾಕಪ್ಪ ನಾನು ಕರ್ಕೊಂಡು ಬಂದಿ ಅಂತ. ನೀರೊಳಗಿರುವ ದೇವರನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ ಪ್ರತಿನಿತ್ಯ ದೇವರನ್ನು ನೀರೊಳಗೆ ಇಡಬೇಕು. ಅರ್ಥಾತ್ ನೀರೊಳಗೆ ಇಡಬೇಕು ಅಂತ ಟ್ಯಾಂಕಲ್ಲಿ ಹಾಕಿಬಿಡಬೇಡಿ. ಮತ್ತೆ ನೀರೊಳಗೆ ಇಡಬೇಕು ಅಂತ ಆಚಾರ್ಯ ಹೇಳಿದ್ದಾರೆ ಅಂತ ಎಲ್ಲ ಶಾಲಿಗ್ರಾಮಗಳನ್ನು ಟ್ಯಾಂಕಲ್ಲಿ ಹಾಕಿಡಿಸ್ಕೊಡೋದಲ್ಲ. ದಶಾಪರಾಧಾನ್ ತೋಯೇನ, ನೀವು ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ 10 ಅಪರಾಧಗಳನ್ನು ಪರಮಾತ್ಮ ಕ್ಷಮಾ ಮಾಡ್ತಾನೆ. ಕ್ಷೀರೇಣ ಕ್ಷಮತೆ ಶತಂ, ಹಾಲಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ 100 ಅಪರಾಧಗಳನ್ನು ಕ್ಷಮಾ ಮಾಡ್ತಾನೆ. ನಾರಿಕೇಲಾಂಬುನ ಕೋಟಿಂ, ನೋಡಿ, ಎಳನೀರಿಂದ, ನಾರಿಕೇಲದ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡೋದ್ರಿಂದ ಏನಾಗತ್ತೆ, 1 ಕೋಟಿ ಪಾಪಗಳನ್ನು ಪರಮಾತ್ಮ ಕಳಿತಾನೆ. ಅನಂತಂ ಗಂಧವಾರಿಣ, ದೇವರಿಗೆ ಪ್ರತಿನಿತ್ಯ ಗಂಧೋದಕವನ್ನು ಅಭಿಷೇಕ ಮಾಡಿದರೆ, ಗಂಧೋದಕವನ್ನು ಮನೆಯೊಳಗೆ ಸಾಣೆಕಲ್ಲು ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂತಹ ಪಚ್ಚಕರ್ಪೂರ, ಕೇಶರ ಮೊದಲಾದ ಎಲ್ಲ ಸುಗಂಧ ದ್ರವ್ಯಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಅರೆದು ಆಮೇಲೆ ಆ ಗಂಧೋದಕವನ್ನು ಮಾಡಿ ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು. ಹೊರತು ಇವಾಗ ರೆಡಿಮೇಡ್ ಆಗಿ ತೀರ್ಥದ ಪುಡಿ ಅಂತ ಸಿಗ್ತಾ ಇದೆ. ತೀರ್ಥದ ಪುಡಿ ಅಂತ ಸಿಗ್ತಾ ಇದೆ. ಆ ತೀರ್ಥದ ಪುಡಿಯನ್ನು ಒಂದು ಸ್ಪೂನಿಂದ ತಗೊಂಡು ನೀರಲ್ಲಿ ಹಾಕಿ ಕಲಸಿ ಆ ನೀರನ್ನು ದೇವರಿಗೆ ಅಭಿಷೇಕ ಮಾಡಿಬಿಟ್ರೆ ಮುಗೀತು ಅಂತ. ಸರ್ವತಃ ಹಾಗೆ ಮಾಡಬೇಡಿ. ಎಲ್ಲ ಇನ್ಸ್ಟಂಟಾಗಿ ಸಿಗ್ತಾ ಇದೆ ನಿಮಗೆ, ಎಲ್ಲ ಏನು ಬೇಕಾದ್ದು ಎಲ್ಲ ರೆಡಿಮೇಡ್ ಆಗಿ ಸಿಗ್ತಾ ಇದೆ ಅಂತ ಹೇಳಿ ದಯಮಾಡಿ ಹಾಗೆ ಮಾಡಬಾರ್ದು. ಗಂಧೋದಕವನ್ನು ಪರಮಾತ್ಮನಿಗೆ ನಾವು ಸಮರ್ಪಣೆಯನ್ನು ಮಾಡೋದರಿಂದ ಅನಂತ ಪಾಪಗಳನ್ನು ಪರಮಾತ್ಮ ಕಳಿತಾನೆ. ಇದು ಇಷ್ಟು ಸುಂದರವಾದ ಒಂದು ಪುರಾಣದ ಶ್ಲೋಕಗಳನ್ನು ನಾವು ನೋಡ್ತೇವೆ. ಇದೇ ವಿಷಯವನ್ನು ಪುರಂದರದಾಸರು ಸುಂದರವಾಗಿ ಉಗಾಭೋಗದಲ್ಲಿ ತಿಳಿಸ್ತಾರೆ. ಅಪರಾಧ ಹತ್ತಕ್ಕೆ ಅಭಿಷೇಕ ಉದಕ, ಅಪರಾಧ ನೂರಕ್ಕೆ ಕ್ಷೀರ ಹರಿಗೆ, ಅಪರಾಧ ಹತ್ತಕ್ಕೆ ಅಭಿಷೇಕ ಉದಕ, ಅಪರಾಧ ನೂರಕ್ಕೆ ಕ್ಷೀರ ಹರಿಗೆ, ಅಪರಾಧ ಸಹಸ್ರಕ್ಕೆ ಹಾಲು ಮೊಸರು ಕಾಣೋ, ಅಪರಾಧ ಲಕ್ಷಕ್ಕೆ ಜೇನುಘೃತ, ಅಪರಾಧ 10 ಲಕ್ಷಕ್ಕೆ ಬಲು ಪರೀಕ್ಷೀರ, ಅಪರಾಧ ಹೆಚ್ಚಿಗೆ 10 ತೆಂಗಿನ ಹಾಲು, ಅಪರಾಧ ಕೋಟಿಗೆ ಅಚ್ಚ ಜಲ, ಅಪರಾಧ ಅನಂತ ಕ್ಷಮೆಗೆ ಗಂಧೋದಕ. ಉಪಮೆರಹಿತ ನಮ್ಮ ಪುರಂದರ ವಿಠ್ಠಲಗೆ
ತಾಪಸೋತ್ತಮನ ಒಲುಮೆ ವಾಕ್ಯ. ನೋಡಿ ಎಷ್ಟು ಸುಂದರವಾಗಿ ಪುರಂದರದಾಸರು ಹೇಳ್ತಾ ಇದ್ದಾರೆ ಅಂದರೆ, ನಾವೇನು ದಶಾಪರಾಧಾಂತೋಯೇನ ಕ್ಷೀರೇಣ ಕ್ಷಮತೆ ಶತಂ, ದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ, ನೀರಿಂದ ಅಭಿಷೇಕ ಮಾಡಿದರೆ, ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ, ಗಂಧೋದಕದಿಂದ ಅಭಿಷೇಕ ಮಾಡಿದರೆ ಯಾವ ರೀತಿಯಾಗಿ ನಮಗೆ ಪುಣ್ಯ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಆದರೆ ನಾವು ಎಷ್ಟು ದಿನ ಅಭಿಷೇಕಗಳನ್ನು ಮಾಡಿದರೂ ಕೂಡ, ಏನು ಆ ದೇವರ ಪೂಜೆಯನ್ನು ಕೈಂಕರ್ಯವನ್ನು ಮಾಡಿದರೂ ಕೂಡ ತಪ್ಪುಗಳನ್ನು ಅಪರಾಧಗಳನ್ನು ಮಾಡೋದು ಮಾತ್ರ ನಿಲ್ಲಿಸೋದಿಲ್ಲ. ಬೆಳಿಗ್ಗೆ ಎದ್ದು ದೇವರ ಪೂಜೆಯನ್ನು ಮಾಡಿದ್ದೇವೆ, ದೇವರ ಪೂಜೆ ಆದ 2ನೇ ಸೆಕೆಂಡಿಗೆ ಮತ್ತೆ ಅಪರಾಧ ಶುರು ಮಾಡಿಬಿಡ್ತೀವಿ. ಮತ್ತೆ ಹಾಗೆ ಪಾಪಗಳು ಪ್ರಾರಂಭ ಆಗೇ ಬಿಡುತ್ತೆ. ಈ ಕಡೆಗೆ ಎಲ್ಲ ಪುಣ್ಯ ಬಂದಿದೆ ಅಂತನ್ನೋ ಕ್ಷಣದಲ್ಲಿ ಪಾಪ ಮತ್ತು ಶುರು ಆಗೇ ಬಿಟ್ಟಿರುತ್ತೆ. ನಾವು ಮಾಡುವ ಪುಣ್ಯ ಆ ಕ್ವಾಂಟಿಟಿ ತುಂಬ ಕಡಿಮೆ ಇದೆ, ಪುಣ್ಯದ ಕ್ವಾಂಟಿಟಿ ತುಂಬ ಕಡಿಮೆ ಇದೆ, ಪಾಪದ ಕ್ವಾಂಟಿಟಿ ಬಹಳ ಇದೆ. ಯಾರೋ ಒಬ್ಬ ವ್ಯಕ್ತಿ ಪಾಪ ಸಮುದ್ರದ ಮುಂದೆ ಒಂದು ಊದುಬತ್ತಿಯನ್ನು, ಊದಿನ ಕಡ್ಡಿಯನ್ನು ಹಚ್ಕೊಂಡು ನಿಂತಿದ್ದ. ಯಾರೋ ಬಂದು ಕೇಳಿದ್ರಂತೆ, ಏನು ಮಾಡ್ತಾ ಇದ್ದೀಯಪ್ಪ, ಏನು ವರುಣದೇವರ ಪೂಜೆ ಮಾಡ್ತಾ ಇದ್ದೀಯಾ? ಇಲ್ಲ ಇಲ್ಲ, ಸಮುದ್ರದ ನೀರು ಕಾಯಿಸ್ಬೇಕು ಅಂತ ನಿಂತೀನಿ ಅಂದ. ನೋಡಿ ಅವನ ಕೈಯಲ್ಲಿರುವಂತಹ ಬೆಂಕಿ ಎಷ್ಟಿದೆ, ಅವ ಎಷ್ಟು ಅಗ್ನಿ ಇಟ್ಕೊಂಡಿದ್ದಾನೆ ಅಂದರೆ, ಎಷ್ಟು ಚೂರಾಗಿರುವಂತಹ ಆ ಬೆಂಕಿಯನ್ನು ಇಟ್ಟುಕೊಂಡು ಸಮುದ್ರದ ನೀರು ಕಾಯಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಂತಹ ಮೂರ್ಖತನ! ಹಾಗೆ ನಾವು ಮಾಡುವ ಪುಣ್ಯ ಎಷ್ಟಿದೆ ಅಂದರೆ ಅತೀ ಅಲ್ಪದ ಪುಣ್ಯ ಇದೆ, ಪಾಪ ಮಾತ್ರ ಸಮುದ್ರದಷ್ಟು. ಅದಕ್ಕೆ ನಾವೆಲ್ಲರೂ ದೇವರಿಗೆ ಬೇಡ್ಕೊಳ್ಬೇಕಾದದ್ದೇನು ಅಂದರೆ, ಸ್ವಾಮಿ ಪರಮಾತ್ಮ, ನನ್ನನ್ನು ಉದ್ಧಾರ ಮಾಡುವುದಕ್ಕೆ ನಿನ್ನ ಹತ್ತಿರ ಯಾವ ದಾರಿ ಇಲ್ಲ. ನಮ್ಮನ್ನು ಉದ್ಧಾರ ಮಾಡಬೇಕು ಅಂದರೆ, ಅನುಗ್ರಹ ಮಾಡಬೇಕು ಅಂದರೆ, ನೀನು ನನ್ನ ಅನುಗ್ರಹ ಮಾಡೋದಕ್ಕೆ ಒಂದೇ ಒಂದು ದಾರಿ ಏನು ಅಂದರೆ, ವಾದರಾಜ ಸ್ವಾಮಿಗಳವರು ಹೇಳ್ತಾರೆ, ಒಂದೇ ಒಂದು ದಾರಿ ಪರಮಾತ್ಮನಿಗಿರೋದು. ಇವತ್ತಿನ ಈ ಮಾಡರ್ನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ, ದೇವರ ಮುಂದೆ ಅವನ ಕಂಪ್ಯೂಟರಲ್ಲಿ ನಮ್ಮ ಎಲ್ಲ ಪಾಪದ ಲೀಸ್ಟ್ ಒಂದು ಕಡೆಗೆ ಕಾಣಿಸ್ತಾ ಇದೆ, ಪುಣ್ಯದ ಲೀಸ್ಟ್ ಒಂದು ಕಡೆ ಕಾಣಿಸ್ತಾ ಇದೆ. ಈ ಕಡೆಗೆ ಪಾಪ ಇದೆ, ಈ ಕಡೆಗೆ ಪುಣ್ಯ ಇದೆ. ದೇವರೇನು ಮಾಡಬೇಕು ಅಂದರೆ, ಎಲ್ಲ ಪಾಪಗಳನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕಷ್ಟೆ, ಬೇರೆ ಇನ್ನೇನು ದಾರಿಯೇ ಇಲ್ಲ ಪರಮಾತ್ಮನಿಗೆ. ಎಲ್ಲ ಪಾಪಗಳನ್ನು ಸೆಲೆಕ್ಟ್ ಮಾಡಿ ದೇವರು ಡಿಲೀಟ್ ಮಾಡಬೇಕು, ಪುಣ್ಯವನ್ನು ಡಿಲೀಟ್ ಮಾಡಬಾರ್ದು ಅಷ್ಟೇ, ಅದನ್ನು ಹಾಗೇ ಇರಿಸಬೇಕು. ಅಂದಾಗ ಮಾತ್ರ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗತ್ತೆ. ಹಾಗಾಗಿ ವಾದರಾಜ ಸ್ವಾಮಿಗಳು ತಿಳಿಸುವ ಹಾಗೆ, ಹೀನ ಗುಣಗಳೆಲ್ಲ ಹಯಮುಖ ದೇವನೇ, ನೀನೆಣಿಸದಲೇ ಕಾಯೋ, ಜ್ಞಾನಿಗಳ ರಸನೆ ದಯವಿಟ್ಟು ನಿನ್ನಲ್ಲೇ ಧ್ಯಾನಿಸುವಂತೆ ಮಾಡೋ ಹಯವದನ. ಅವರೀತಿಯಿಂದ ನೀ ಎನ್ನ ಸಲಹುವಿ ಶ್ರೀ ವಿಭು ಹಯವದನ, ಶ್ರೀ ವಿಭು ಹಯವದನ. ಹಾಗಾಗಿ ಆ ಪರಮಾತ್ಮನಿಗೆ ನಾವು ಮಾಡುವ ಅಪರಾಧಗಳು ಒಂದಲ್ಲ ಎರಡಲ್ಲ, ಅನಂತ ಅಪರಾಧಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ಯಥಾಶಕ್ತಿ ನಾವು ಮಾಡುವಂತಹ ಒಂದು ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತ ಮಾಡುವ ಅಭಿಷೇಕದಿಂದ ದೇವರು ಸಂತುಷ್ಟನಾಗಿ ನಮ್ಮ ಎಲ್ಲ ಅಪರಾಧಗಳನ್ನು ನಾಶ ಮಾಡಿ ಅನುಗ್ರಹ ಮಾಡಬೇಕು. ಹಾಗೆ ಅಂತ ದಾಸರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಈ ಒಂದು ಉಗಾಭೋಗದಲ್ಲಿ ನೋಡ್ತೇವೆ. ಈ ರೀತಿ ಅನೇಕ ಉಗಾಭೋಗಗಳಿವೆ, ಒಂದೊಂದು ಕಲ್ಪನೆಯನ್ನು ಕೊಡ್ತಾರೆ ದಾಸರು. ಪುರಂದರದಾಸರ ಸಾಹಿತ್ಯದಲ್ಲಿ ನಾನು ಮೊದಲೇ ಅದನ್ನೇ ಹೇಳಲಿಕ್ಕೆ ಶುರು ಮಾಡಿದೆ. ಆ ವರ್ಣನೆ ಮಾಡುವಂತಹ ಕ್ರಮ ಏನಿದೆ ನೋಡಿ, ಅವರು ಅದನ್ನು ವೇದದಿಂದ ಸೆರೆ ಹಿಡಿದಿದ್ದಾರೆ. ವೇದದಲ್ಲಿ ಏನಾಗತ್ತೆ ಅಂದರೆ, ಅದು ಮೇಲ್ ನೋಡೋದಕ್ಕೊಂದು ಅರ್ಥ ಇರುತ್ತೆ, ಒಳಗಡೆ ಒಂದು ಅರ್ಥವೇ ಬೇರೆ ಇರುತ್ತೆ.
ಅದಕ್ಕಾಗಿಯೇ ವೇದಕ್ಕೆ ಏನಂತ ಕರೀತಾರೆ? ಛಂದಸ್ಸು ಅಂತ ಕರೀತಾರೆ. ವೇದವನ್ನು ಛಂದಸ್ಸು ಅಂತ ಯಾಕೆ ಕರೀತಾರೆ ಗೊತ್ತಾ? ಛಂದಯತಿ ಆಚ್ಛಾದಯತಿ, ತನ್ನ ಮೇಲೆ ತಾನು ಹೊದ್ದಿಕೆಯನ್ನು ಹೊತ್ಕೊಂಡಿದೆ. ವೇದದಲ್ಲೇ ಬರುವ ಮಾತು ಪರೋಕ್ಷ ಪ್ರಿಯಾ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ. ಪ್ರತ್ಯಕ್ಷವಾಗಿ ಯಾರನ್ನಾದರೂ ಯಾರು ಹೊಗಳಿದರೆ ಅವರು ಸ್ವೀಕಾರ ಮಾಡೋದಿಲ್ಲ ಅಂತವರು. ಒಳಗಡೆಯಿಂದ ಬೇರೆ ಅರ್ಥ ಇರುತ್ತೆ, ಹೊರಗಡೆಯಿಂದ ಬೇರೆ ಅರ್ಥ ಇರುತ್ತೆ. ಇದನ್ನು ಪುರಂದರದಾಸರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಕಡೆಯಿಂದ ಅದನ್ನು ತಗೊಂಡು ಬರ್ತಾರೆ. ಒಂದು ಕಡೆಗೆ ಹೋಗಿದ್ದರು, ಒಂದು ಮಾರ್ಕೆಟಲ್ಲಿ ಇದ್ದರು. ಆ ಮಾರ್ಕೆಟಿನಲ್ಲಿ ಯಾರೋ ಒಬ್ಬರೇನೋ ಮೆಣಸಿನಕಾಯಿ ಮಾರಾಟ ಮಾಡ್ತಾ ಇದ್ದರು. ಆ ಮೆಣಸಿನಕಾಯಿ ಮೇಲೆ ಒಂದು ಹಾಡು ಮಾಡಿದರು, ವಾಹವಾರೆ ಮೆಣಸಿನಕಾಯಿ ಹುಟ್ಟು ತಲೆ ಹಸಿರಾದಿ ಹುಟ್ಟಿದ ಮೇಲೆ ಕೆಂಪಾದಿ. ಒಂದು ತಿಂದು ರುಚಿ ಆಯಿತು, ಹಾಗೇ ತಿಂದೆ ಆಮೇಲೆ ಹೊಟ್ಟೆ ಕೆಟ್ಟೋಯ್ತು, ಪುರಂದರ ವಿಠಲ ನೀನೇ ಕಾಯಿ ಎಂದೆ. ಮಾರ್ಕೆಟಲ್ಲಿ ಹೋದರು, ಅಲ್ಲೊಂದು ಮೆಣಸಿನಕಾಯಿ ನೋಡಿದರು, ಅದ್ರ ಮೇಲೊಂದು ಹಾಡು. ಎಲ್ಲ ಕಡೆಗೆ ಮಾರ್ಕೆಟಲ್ಲಿ ತಿರುಗ್ತಾ ಇರಬೇಕಾದಾಗ ಭಗವಂತ ಪರಮಪುರುಷ ನೀನು ಅಲ್ಲಿ ಇಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ಇದ್ದೀಯಾ, ನೀನು ಎಲ್ಲಿದ್ದರೂ ನನ್ನನ್ನು ರಕ್ಷಣೆ ಮಾಡು, ಅದಕ್ಕಾಗಿ ನೀನೆಲ್ಲಿದ್ದರೂ ಇದ್ದೀಯಾ, ನನ್ನ ಕಾಯಿ ನೆಲ್ಲಿಕಾಯಿ. ಸಂಸಾರದಲ್ಲಿ ಬಳಲಿ 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 ಬೆಂದೆ ಹೋದೆ, ಬೆಂಡಾದೆ, ನನ್ನನ್ನು ರಕ್ಷಣೆ ಮಾಡು ಬೆಂಡಿಕಾಯಿ. ನಾನು ಬೆಂಡಾಗಿದ್ದೇನೆ, ನೀನು ರಕ್ಷಣೆ ಮಾಡಬೇಕಲ್ಲ, ಅದಕ್ಕಾಗಿ ಬೆಂಡಿಕಾಯಿ. ನಿನ್ನಂತಹ ಜಗತ್ತಿನಲ್ಲಿ ಹಿರಿಯದಾದ ವಸ್ತು ಯಾವುದೂ ಇಲ್ಲ, ನೀನೇ ದೊಡ್ಡವ, ನೀನೇ ಹಿರಿಯ ಆದ ವ್ಯಕ್ತಿ, ನನ್ನನ್ನು ಕಾಯಿ ಹೀರೆಕಾಯಿ. ನಿನ್ನ ಹೆಸರೇ ಜಗತ್ತನ್ನು ರಕ್ಷಣೆ ಮಾಡಿತು, ಹೆಸರು ಕಾಯಿ. ನೋಡಿ, ಒಂದೇ ಎರಡೇ ಅವರು ಒಂದೊಂದು ಆ ಪದಾರ್ಥಗಳನ್ನು ನೋಡಿ. ಅಕಸ್ಮಾತ್ ಏನಾದರೂ ಪುರಂದರದಾಸರು ಈಗಿದ್ದರು ಅಂದರೆ ಫ್ಯಾನ್ ಮೇಲೊಂದು ಹಾಡು ಮಾಡ್ತಿದ್ರು ಗ್ಯಾರಂಟಿ. ಯಾಕೆಂದರೆ ಫ್ಯಾನ್ ಒಳಗಡೆ ಒಂದು ಕರೆಂಟ್ ಇದೆ, ಅದಕ್ಕೆ 3 ರೆಕ್ಕೆ ಇದೆ, ಅದು ತಿರುಗ್ತಾ ಇತ್ತು ಅಂದರೆ ಗಾಳಿ ಕೊಡ್ತದೆ, ಒಳಗಡೆ ದೇವರು ಇದ್ದಾನೆ, ಆ ಜೀವನ ಒಳಗಡೆ ದೇವರು ಅಂತರ್ಯಾಮಿಯಾಗಿದ್ದಾನೆ, ಅವನಿಗೆ ಜ್ಞಾನ ಭಕ್ತಿ ವೈರಾಗ್ಯ ಎಂಬ 3 ರೆಕ್ಕೆಗಳು ಬೇಕು, ಆ 3 ರೆಕ್ಕೆಗಳನ್ನು ತಿರುಗ್ತಾ ಇದ್ದ ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಎನ್ನುವಂತಹ ಒಂದು ಕಾನ್ಸೆಪ್ಟನ್ನು ಒಳಗಡೆ ಇಟ್ಕೊಂಡು ಫ್ಯಾನ್ ನೋಡಿ ಪುರಂದರದಾಸರು ಹಾಡು ಮಾಡ್ತಾಯಿದ್ರು. ಹೀಗೆ ಆ ಒಂದೊಂದು ಭಾಗವತದಲ್ಲಿ ನಾವು ಕೇಳ್ತೇವೆ 24 ಗುರುಗಳು ಅಂತ. ಒಬ್ಬ ಅವಧೂತನ ಗುರುಗಳ ಬಗ್ಗೆ ಕೇಳಿದಾಗ ಒಂದೊಂದು ವಸ್ತುವಿಂದ ಕಲಿತೆ ಅಂತ ಹೇಳ್ತಾನೆ. ಚಂದ್ರನಿಂದ ಕಲಿತೆ, ಸೂರ್ಯನಿಂದ ಕಲಿತೆ, ಆ ಅಜಗ್ರದಿಂದ ಕಲಿತೆ, ಸಮುದ್ರದಿಂದ ಕಲಿತೆ, ಪೃಥ್ವಿಯಿಂದ ಕಲಿತೆ, ಒಂದೊಂದು ವಸ್ತುವಿನಿಂದ ಕುಮಾರಿಯ ಕಂಕಣದಿಂದ ಒಂದನ್ನು ಕಲಿತೆ. ಒಂದೊಂದು ವಸ್ತುವಿನಿಂದ ಕಲಿಯುವಂಥದ್ದೇನಿದೆ, ಹಾಗೆ ಆ ರೀತಿಯಾದ ಒಂದು ಸ್ಟೈಲನ್ನು ಪುರಂದರದಾಸರು ಒಂದೊಂದಾಗಿ ತೆಗೆದುಕೊಂಡು ಬರ್ತಾರೆ. ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಯಾರಾದರೂ ಕಳ್ಳತನ ಮಾಡಿದರೆ, ಕೆಟ್ಟ ಕೆಲಸವನ್ನು ಮಾಡಿದರೆ ಅವರಿಗೊಂದು ಶಿಕ್ಷೆ ಇದೆ. ಏನು ಶಿಕ್ಷೆ ಅಂದರೆ, ಪೊಲೀಸರು ಬರ್ತಾರೆ, ಅವರ ಕೈಗೆ ಬೇಡಿಯನ್ನು ಕಟ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಜೈಲಿನಲ್ಲಿ ಹಾಕ್ತಾರೆ. ಆವಾಗ ಅವರು ತಮ್ಮ ಕೈ ಒಳಗಡೆ ಇರುವಂತಹ ಚಾಟಿಯಿಂದ ಅಥವಾ ತಮ್ಮ ಕೈಯಲ್ಲಿರುವ ಬರ್ಚಿಯಿಂದ ಅವರನ್ನು ಚುಚ್ಚುತ್ತಾರೆ, ಹೊಡಿತಾರೆ. ಇಷ್ಟೇ ತಾನೇ? ಇದನ್ನು ಮಾಡೋದು ತಾನೇ ಒಬ್ಬ ಕಳ್ಳನಿಗೆ ಮಾಡುವ ಕಾರ್ಯ. ದಾಸರು ಎಷ್ಟು ಸುಂದರವಾಗಿ ಈ ಕಾನ್ಸೆಪ್ಟನ್ನು ಕೊಡ್ತಾರೆ ಅಂದರೆ, ಹೇಳ್ತಾರೆ ಸ್ವಾಮಿ ಪರಮಾತ್ಮ, ನಿನ್ನ ನಾಮ ಭಂಡಾರ ಕದ್ದ ಕಳ್ಳ ನಾನು. ಪರಮಾತ್ಮ, ನಿನ್ನ ನಾಮ ಭಂಡಾರ ಕದ್ದ ಕಳ್ಳ ನಾನು. ನಿನ್ನ ನಾಮಗಳೇನಿದೆಯಲ್ಲ, ಅಚ್ಯುತ, ನಾರಾಯಣ, ನರಹರಿ, ಕೃಷ್ಣ, ಗೋವಿಂದ ಎನ್ನುವ ಈ ಉಗಾಭೋಗ ಎಷ್ಟು ಚೆನ್ನಾಗಿದೆ ನೋಡಿ. ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಿನ್ನ ನಾಮ ಭಂಡಾರವ ಕದ್ದ ಕಳ್ಳ ನಾನು. ನಿನ್ನ ಭಕ್ತಿ ಎಂಬ ಸಂಕೋಲೆಯ ಕಟ್ಟಿ ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಮುದ್ರಿಕೆಯಿಂದ ಚುಚ್ಚಿ ಬಡಿಸಿ ನಿನ್ನ ವೈಕುಂಠ ದುರ್ಗದಲ್ಲಿ ಎನ್ನ ಸೆರೆಗಿಟ್ಟು ಚೆನ್ನಾಗಿ ಸಲಹೋ ಶ್ರೀ ಪುರಂದರ ವಿಠಲ. ನಿನ್ನ ಭಕ್ತಿ ಎಂಬ ಸರ್ಪಳಿಯಿಂದ, ಭಕ್ತಿ ಎಂಬ ಸಂಕೋಲೆಯಿಂದ ನನ್ನನ್ನು ಕಟ್ಟಿ, ನಿನ್ನ ದಾಸರೇ ಪೊಲೀಸರು,
ಅವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಅವರು ಕರ್ಕೊಂಡು ಹೋಗಿ ನಿನ್ನ ಮುದ್ರಿಕೆಯಿಂದ, ನಿನ್ನ ಶಂಖಚಕ್ರ ಗದಾ ಪದ್ಮಗಳು ಎಂಬ ಮುದ್ರಿಕೆ ಏನಿದೆಯಲ್ಲ, ಆ ಮುದ್ರಿಕೆಯಿಂದ ನನ್ನನ್ನು ಚುಚ್ಚಿ ನಿನ್ನ ವೈಕುಂಠ ಮಂದಿರವೆಂಬ ದುರ್ಗದಲ್ಲಿ, ಆ ಸೆರೆಮನೆಯಲ್ಲಿ, ಆ ಜೈಲಿನಲ್ಲಿ ಇಟ್ಟು ನನ್ನನ್ನು ಚೆನ್ನಾಗಿ ರಕ್ಷಣೆ ಮಾಡುವಂತ ದಾಸರು ಕೇಳ್ತಾರೆ. ಹಾಗಾಗಿ ಆ ಭಗವಂತನ ನಾಮವನ್ನು ಕದಿಯೋದಕ್ಕೆ ಇವತ್ತು ನಾವು ಪ್ರಾರಂಭ ಮಾಡೋಣ. ಬೇರೆ ಇನ್ನೇನು ಕದಿಯೋದು ಬೇಡ, ಅಲ್ಲಿ ಇಲ್ಲಿ ಇದನ್ನು ಅದರ ಬಗ್ಗೆ ವಿಚಾರ ಮಾಡೋದು ಬೇಡ. ಭಗವಂತನ ನಾಮವನ್ನು ನಾವು ಅದನ್ನು ಸ್ವೀಕಾರ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಹೀಗೆ ಅನೇಕ ಉಗಾಭೋಗಗಳು, ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ಉಗಾಭೋಗಗಳನ್ನು ದಾಸರು ವರೇಣ್ಯರು ತಿಳಿಸಿದ್ದಾರೆ. ಕನಕದಾಸರು ಕನಕನ್ನ ಕೆಣಕಬೇಡ, ಕೆಣಕಿಣಿ ತಿಣುಕಬೇಡ. ಕನಕದಾಸರ ಉಗಾಭೋಗಗಳು ಭಾರಿ ಕಷ್ಟ, ಬಹಳ ಕಠಿಣವಾದದ್ದು. ಅವರು ಬರೀ ಮಂಗಳಾರತಿ ಮಾಡುವಂತ ಹೇಳ್ತಾರೆ. ಮಂಗಳಾರತಿ ಮಾಡಬೇಕಾದಾಗ ಅಂಧಕ ನನುಜನ ಕಂದನ ತಂದನ ಅಂದ ಹೀಗೆ ಮಂಗಳಾರತಿ ಮಾಡೋಷ್ಟರಲ್ಲಿ ಮಂಗಳಾರತಿ ಮುಗದೆ ಹೋಗಿರುತ್ತೆ. ಆ ಯಾರು ಅಂಧಕ ಅನುಜ ತಂದ ಕಂದ ಏನು ಗೊತ್ತಾಗಲ್ಲ, ಅಷ್ಟು ಕಠಿಣ ಕನಕದಾಸರ ಸ್ಟೈಲು. ಇನ್ನು ಸುಳಾದಿ ರಾಯರೇ ಅಂತ ಪ್ರಸಿದ್ಧರಾದವರು ವಿಜಯದಾಸರು. ಹಾಗಾಗಿ ಸುಳಾದಿ ಬಗ್ಗೆ ನಾನು ಬಹಳ ಮುಟ್ಟೋದಿಲ್ಲ, ಅದನ್ನು ಉಪನ್ಯಾಸ ಮಾಡುವರಿದ್ದಾರೆ ಆಚಾರ್ಯರು. ಹಾಗಾಗಿ ಇಲ್ಲಿಗೆ ಎರಡು ಮಾತುಗಳನ್ನು ಹೇಳ್ತಾ ನನ್ನ ಸಮಯ ಮುಕ್ತಾಯವಾಯಿತು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಪಂಡಿತ ಪ್ರಮೋದಾಚಾರ್ಯರಿಗೂ, ಇಲ್ಲಿ ಸ್ಥಳೀಯ ವ್ಯವಸ್ಥಾಪಕರಾದ ಪಂಡಿತ ಪ್ರವೀಣಾಚಾರ್ಯರು ಹಾಗೂ ಶ್ರೀಪತಿ ಆಚಾರ್ಯರಿಗೂ ನನ್ನ ಅನೇಕ ಧನ್ಯವಾದಪೂರ್ವಕವಾದ ನಮಸ್ಕಾರಗಳನ್ನು ಮಾಡ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಉಗಾಭೋಗದ ಚಿಂತನವನ್ನು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಪಂಡಿತರಾದಂತಹ ನರಸಿಂಹಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸಮಯ ಅತ್ಯಂತ ಕಡಿಮೆ ಇದೆ, ಮುಂದೆ ಅನೇಕ ಕಾರ್ಯಕ್ರಮಗಳಿದೆ ಅನ್ನುವುದಕ್ಕಾಗಿ ಅವರಿಗೆ ಮುಗಿಸುವಂತ ಹೇಳಬೇಕಾಗಿದೆ. ಸಮಯವನ್ನು ಕೊಟ್ಟರೆ 24 ಗಂಟೆಗಳ ಕಾಲವೂ ಕೂಡ ವಿಶಿಷ್ಟವಾದಂತಹ ರೀತಿಯಲ್ಲಿ ಉಗಾಭೋಗದ ಅರ್ಥವನ್ನು ಹೇಳುವಂತಹ ಸಾಮರ್ಥ್ಯ ಆ ಎಲ್ಲ ವಿದ್ವಾಂಸರಿಗೂ ಇದೆ. ಹಾಗಾಗಿ ಅವರಲ್ಲಿ ಕ್ಷಮೆಯನ್ನು ಬೇಡ್ತಾ ವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅನೇಕ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ.